ಹಲೋ ಎಲ್ಲ ನಮಸ್ಕಾರ. ಈ ವಿಡಿಯೋದಲ್ಲಿ ಕೊಡಗಿನಲ್ಲಿ ಅಥವಾ ಮಡಿಕೇರಿ ಕೂರ್ಗ್ನಲ್ಲಿ ಬಂದಿರುವಂತಹ ಹೊಸ KHB ಲೇಔಟದ್ದು ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಅರ್ಜಿ ಹೇಗೆ ಹಾಕಬೇಕು ಎಲ್ಲ ರೀತಿಯ ಡೀಟೇಲ್ಸ್ನ ನಮ್ಮ ಯೂಟ್ಯೂಬಲ್ಲಿ ಹಾಕಿದ್ದೆ. ಹಾಗೆ ಆ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ಲೋಕಲ್ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ವಿಡಿಯೋ ಮಾಡಿದ್ರೆ ನಮಗೆ ಕಳಿಸ್ಕೊಡಿ, ಸೊ ದಟ್ ಲೇಔಟಿನ ರಿಯಲ್ ಪಿಕ್ಚರ್ನ ನಾವು ನಮ್ಮ ಚಾನಲ್ ಹಾಕ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ಗಳು ನಾನು ಹೇಳಿದ ಯಾವುದು ಮಡಿಕೇರಿ ಅಬ್ಬೆ ಫಾಲ್ಸ್ ರೋಡಿಗೆ ಹೋಗ್ಬಿಟ್ಟು ಈ ಥರ ವಿಡಿಯೋ ಮಾಡಿ ಬಿಟ್ಸ್ ಆ್ಯಂಡ್ ಪೀಸಸ್ ಕಳಿಸಿದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ವಿ ಹ್ಯಾವ್ ಅ ವೆರಿ ಗುಡ್ ನೆಟ್ವರ್ಕ್ ಅಕ್ರಾಸ್. ಇಲ್ಲಿಂದ ಹೋಗಿ ಅಲ್ಲಿ ಮಾಡೋದು ತುಂಬ ಕಷ್ಟ ಇಂಡಿವಿಜುವಲ್ ಆಗಿ. ಬಟ್ ಎನಿವೆ, ನಾನು ಸಜೆಸ್ಟ್ ಮಾಡ್ದಂಗೆ ತುಂಬ ಜನ ಲೊಕೇಶನ್ ಹೋಗಿ ನೋಡಿಬಿಟ್ಟು ಅರ್ಜಿ ಹಾಕಿ ಅಂತ ಹೇಳಿದ್ದೆ. ಅದೇ ರೀತಿ ಇವರು ಕೂಡ ಅಲ್ಲೇ ಹತ್ತಿರದಲ್ಲಿರೋದ್ರಿಂದ ಹೋಗಿ ನೋಡಿದ್ದಾರೆ. ಈ ಎಂಟೈರ್ ವಿಡಿಯೋದಲ್ಲಿ ಈ ಹೊಸ ಲೇಔಟಲ್ಲಿ ಟೋಟಲ್ 450 ಸೈಟ್ಗಳು ಪಬ್ಲಿಕ್ಕಿಗೆ ಅಲಾಟ್ಮೆಂಟಿಗೆ ರೆಡಿ ಇದೆ. ಈ ಅಲಾಟ್ಮೆಂಟು ಈ ಕರೆಂಟ್ ಕಂಡೀಷನ್ ನೋಡಿದ್ರೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆದರೂ ಆಗ್ಬೋದು. ಇದರಲ್ಲಿ ಜಾಯಿಂಟ್ ವೆಂಚರ್ ಇರುತ್ತೆ. ಪ್ರೈವೇಟ್ ಅವರು ಮತ್ತು KHB ಅವರು ಕೂಡಿ ಅಪ್ರಾಕ್ಸಿಮೇಟ್ಲಿ 100 ಎಕರೆ ಅಂದರೆ 98 ಎಕರೆ ಏನೋ ಹೇಳಿದ್ದಾರೆ ನ್ಯೂಸ್ ಆರ್ಟಿಕಲಲ್ಲಿ ಮಾಡಿರುವಂಥ ಲೇಔಟು. ಯು ಕ್ಯಾನ್ ಸಿ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ದೂರದಷ್ಟು ಇದೆ. ತುಂಬ ದೊಡ್ಡದು. ಇದು ಮಹೇಂದ್ರ ಕಂಟ್ರಿ ಕ್ಲಬ್ ಹಿಂಭಾಗದಿಂದನೂ ಕೂಡ ಇದಕ್ಕೊಂದು ಎಂಟ್ರಿ ಇರ್ಬೋದು. ಹಾಗೆ ಹಾಗೆ ಅಬ್ಬೆ ಫಾಲ್ಸ್ ಕಡೆಯಿಂದನೂ ಒಂದು ಎಂಟ್ರಿ ಇದೆ. ಸೊ ಕೆಲವೊಂದು ಭಾಗದಲ್ಲಿ ಲೇಔಟ್ ಪೂರ್ತಿ ರೆಡಿಯಾಗಿದೆ ನೋಡಿ. 80 ಫೀಟ್ ರೋಡ್ ಇದೆ, ಗಿಡಗಳನ್ನೆಲ್ಲ ಹಾಕಿದ್ದಾರೆ, ಅಂಡರ್ಗ್ರೌಂಡ್ ಡ್ರೈನೇಜ್ ರೆಡಿ ಇದೆ, ವಾಕಿಂಗ್ ಪಾತ್ ರೆಡಿ ಇದೆ. ಓಕೆ, ಬಟ್ ಸರ್ಟನ್ಲಿ ಕೂರ್ಗು ಮತ್ತು ಕೊಡಗು ಅಂತ ಬಂದ ತಕ್ಷಣ ಕಾಫಿ ನಾಡಿನ ನೋಟ ಅದು. ಎಲಿವೇಶನ್ ನಿಮಗೆ ಸ್ಟ್ರೈಟಾಗಿ ಸಿಗೋದು ಸ್ವಲ್ಪ ಕಷ್ಟ. ಬೇರೆ ಅದರ ಪ್ರದೇಶದಲ್ಲಿ ಸರ್ಟನ್ಲಿ ನೀವು ಈ ಎಲಿವೇಶನ್ ಇಲ್ಲಿ ಸ್ವಲ್ಪ ಲಿಟ್ಲ್ ಅಪ್ ಡೌನ್ ಎಲ್ಲ ತೆಗೆಯೋದು, ಎಲ್ಲಿ ತೆಗೆದುಬಿಟ್ಟು ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ನಾನೇನು ಪ್ರಿಟಿ ಮಚ್ ಇಂಪ್ರೆಸ್ಡ್. ಯಾಕೆಂದರೆ ಕೊಡಗಲ್ಲಿ ಇಷ್ಟು ದೊಡ್ಡ ಟೌನ್ಶಿಪ್ ಬಗ್ಗೆ ನಾನು ಇದುವರೆಗೂ ಕೇಳೇ ಇಲ್ಲ. ಅಲ್ಲಲ್ಲೇ ಹತ್ತಿರದಲ್ಲೇ 1 ಸೆಂಟು 2 ಸೆಂಟು 3 ಗುಂಟೆ 4 ಗುಂಟೆ ಒಳ್ಳೊಳ್ಳೆ ಒಳಗಡೆ ಏರಿಯಾಗಳಿದೆ. ಬಟ್ ದಿಸ್ ಇಸ್ ಲೈಕ್ ಗೌರ್ಮೆಂಟ್ ಕಡೆಯಿಂದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ. ಹಳೆ ಕೊಡಗಲ್ಲಿ ಎಷ್ಟು ಮಾಡಿದ್ದಾರೆ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಈ ರೀತಿ ಒಂದು ಮೈಟ್ ಬಿ ನನಗೇನೋ ತುಂಬ ಅನುಕೂಲ. ಬೇರೆಯವ್ರಿಗೆ ಅರ್ಜಿ ಹಾಕ್ಲಿಕ್ಕೇನು ಹೋಗಬೇಡಿ ಅಂತಲೇ ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಕೊಡಗವರು, ಸುತ್ತಮುತ್ತದವರು ಅಥವಾ ಕೊಡಗಿನ ಮೇಲೆ ಪ್ರೀತಿ ಇರೋರು ಅಥವಾ ಕೊಡಗಿನ ಜೊತೆ ಒಂದು ರಿಲೇಷನ್ಶಿಪ್ ಇರೋರು ಇದನ್ನು ಅರ್ಜಿ ಹಾಕಿ ತೊಗೊಳೋದು ಭಾಳ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ. ಬಟ್ ನೀವು ಅದನ್ನೆಲ್ಲ ನೋಡಿದ್ರೂ ಕೂಡ ತುಂಬ ಜನ ನನ್ನ ಹಳೆ ವಿಡಿಯೋದಲ್ಲಿ ಕಮೆಂಟೆಲ್ಲ ಮಾಡಿದ್ದಾರೆ, ಕೊಡಗನ್ನು ಹಾಳು ಮಾಡಬೇಡಿ ಹಾಗಂತೇಳಿ. ನಮ್ಮ ಉದ್ದೇಶ ಇಷ್ಟೇ, ಯಾವುದಾದ್ರೂ ಪ್ರಾಜೆಕ್ಟ್ ಆಗಿದ್ದರೆ ಅಥವಾ ಗೌರ್ಮೆಂಟ್ ಕಡೆಯಿಂದ ಅರ್ಜಿ ಬಂದರೆ ಅದನ್ನು ಕಮ್ಯುನಿಕೇಟ್ ಮಾಡೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಇಲ್ಲಿ ನಾನೇನು ಪರ್ಸ್ನಲ್ಲಾಗಿ ಇದನ್ನು ಲೇಔಟ್ ಮಾಡ್ತಾರಂತೆ ತೊಗೊಳ್ಳಿ ಅಂತ ಏನು ಹೇಳಿಲ್ಲ. ಆಲ್ರೆಡಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕಡೆಯಿಂದ ಕೊಲಾಬ್ರೇಷನ್ ಆಗಿ ಈ ಪ್ರಾಜೆಕ್ಟ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ತುಂಬ ಜನ ಕೊಡಗು ಅದು ಇದು ಏನೇನೋ ಹಾಕಿದ್ರು. ಬಟ್ ಐ ರೆಸ್ಪೆಕ್ಟ್ ಆಲ್ ಯುವರ್ ಫೀಡ್ಬ್ಯಾಕ್ಸ್ ಗ್ರೇಟ್ಲಿ. ನಿಮ್ದೇನಿದೆ, ಈಗ ಒಬ್ಬರು ಹೇಳಿದ್ದಾರೆ ಸರ್ ಅದು ತುಂಬ ದೂರ ಆಯಿತು, ವಿ ರೆಸ್ಪೆಕ್ಟ್ ದಟ್. ತುಂಬ ಜನ ಹೇಳಿದ್ದಾರೆ ಅಲ್ಲಿ ಲ್ಯಾಂಡ್ಸ್ಕೇಪ್ ಆದರೂ ಆಗ್ಬೋದು, ವಿ ರೆಸ್ಪೆಕ್ಟ್ ದಟ್. ಸಂಬಡಿ ಅರ್ಜಿ ಹಾಕೋರು ಹೋಗಿ ನೋಡಿಬಿಟ್ಟು ಅರ್ಜಿ ಹಾಕ್ತಾರೆ. ಹಂಗಂತೇಳಿ ಇದನ್ನೇನು ಅವ್ರೇನು ಫ್ರೀಯಾಗೂ ಕೊಡ್ತಾಯಿಲ್ಲ, ಎಲ್ಲರೂ ಹೋಗ್ಬಿಟ್ಟು ತೊಗೊಂಡು ಮೋಸ ಹೋಗಲಿಕ್ಕೆ. ಅಥವಾ ನೀವು ಏನು ಇದನ್ನು ಫ್ರೀಯಾಗಿ ಕೊಡ್ತಾಯಿಲ್ಲ, ಇದಕ್ಕೆ ಸಂಬಂಧಪಟ್ಟ ಪ್ರೈಸ್ ಇದೆ. ಇದರೇ ಅದೇ ರೀತಿಯಾದ ಅಲಾಟ್ಮೆಂಟ್ ಇದೆ. LIG, MIG, HIG, EWS. ನಿಮಗೆ EWSಲ್ಲಿ 700+ ಪ್ರೈಸ್ ಇರುತ್ತೆ. ಇನ್ನುಳಿದ ಎಲ್ಲ ಡೈಮೆನ್ಷನ್ಗೂ 1500 ಪ್ರೈಸ್ ಇದೆ. ನೀವು ಒಂದು 30-40 ಸೈಟ್ ಹಾಕಬೇಕು ಅಂದರೆ ಮಿನಿಮಮ್ 18-20 ಲಕ್ಷ ಇಲ್ಲಿ ಖರ್ಚಾಗುತ್ತೆ. ಸೊ ಹಾಗಾಗಿ ನೀವು ಕೊಡುವಂಥ ದುಡ್ಡಿಗೆ ನೀಟಾಗಿ ಹೋಗಿ ಚೆಕ್ ಮಾಡಿಬಿಟ್ಟು ಅರ್ಜಿ ಹಾಕೋದು ನನ್ನ ಫಸ್ಟ್ ಸಜೆಷನ್ನು. ಲೋಕಲ್ ಅವರಾಗಿರೋದ್ರಿಂದ ತುಂಬ ಚೆನ್ನಾಗಿ ಚೆಕ್ ಮಾಡಿ ಹಾಕ್ತಾರೆ. ಹೊರಗಡೆ ಇರೋರು ಸುಮ್ಮನೆ ಕೊಡಗು, ಕೂರ್ಗು, ಸ್ಕಾಟ್ಲ್ಯಾಂಡು, ನನಗೊಂದು ಹಾಲಿಡೇ ಹೋಮ್ ಬೇಕು, ನಾನು Airbnb ಮಾಡ್ತೀನಿ, ಹಾಸ್ಟೆಲ್ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡು ಹಾಕೋಕ್ಕೆ ಹೋಗ್ಬಿಡಿ. ಐ ಸ್ಟ್ರಾಂಗ್ಲಿ ನಾಟ್ ರೆಕಮೆಂಡ್. ಕೆಲವೊಂದು ಭಾಗದಲ್ಲಿ ನೋಡಿ ರೋಡ್ಗಳೇ ಆಗಿಲ್ಲ ಇನ್ನೂ. ನನಗನ್ಸಿದ ಮಟ್ಟಿಗೆ ಇನ್ನೂ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಯಾವಾಗಲೂ KHB ಅವರು ಡಿಮ್ಯಾಂಡ್ ಸರ್ವೆ ಕರೆದಾಗ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಈ ಲೇಔಟ್ ಅರ್ಜಿ ಕರೆದಾಗ ಪ್ರಿಟಿ ಮಚ್ ಆಲ್ರೆಡಿ ರೆಡಿ ಇರೋದ್ರಿಂದ ನನಗನ್ಸಿದ ಮಟ್ಟಿಗೆ ಮುಂದಿನ 6-12 ತಿಂಗಳಲ್ಲಿ ರೆಡಿ ಆಗ್ಬೋದು ಹಂಚಿಕೆ ಅಂತ ಹೇಳ್ತಾ ಇದ್ದೀನಿ. ಈವನ್ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಮುಂದಿನ ತಿಂಗಳೇ ಅಥವಾ ಇನ್ನು 2-3 ತಿಂಗಳಲ್ಲಿ ಮಾಡಿದ್ರು ಕೂಡ. ಯಾಕೆಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಪ್ರೆಸೆಂಟ್ ರಿಯಲ್ ವೀಡಿಯೋಸು, ಇದು ಯಾವುದು ಹಳೆ ವೀಡಿಯೋಸ್ ಅಲ್ಲ. ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸೇ ಹೋಗ್ಬಿಟ್ಟು ನೋಡ್ಲಿಕ್ಕೆ ಹೋದಾಗ ನನಗೆ ಕೊಟ್ಟಿರೋಂಥ ವೀಡಿಯೋ. ಹಾಗಾಗಿ ಐ ಕ್ಯಾನ್ ಶ್ಯೂರ್ 200% ಅಂತ ಹೇಳಿದೆ ದೀಸ್ ಆರ್ ರಿಯಲ್ ರೀಸೆಂಟ್ ವೀಡಿಯೋಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ ಇನ್ನೇನಿಲ್ಲ, ಪ್ರತಿಯೊಂದು ಮಾಹಿತಿನೂ ಕೂಡ ನಮ್ಮ ಪ್ರೀವಿಯಸ್ ಚಾನಲಲ್ಲಿ ಈ ಥರ ಅರ್ಜಿ ಹಾಕಬೇಕು ಯಾವ ಥರ ಎಲ್ಲ ಹೇಳಿದ್ದೀನಿ.
ನೀವು ಅದನ್ನು ನೋಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಹಳೆ ವಿಡಿಯೋ ಇರುತ್ತೆ. ಹಳೆ ವಿಡಿಯೋ ಅಂದರೆ ನಾವು ಜಸ್ಟ್ ಒಂದು ವಾರ 15 ದಿವಸದಿಂದ ಹಾಕಿದ್ದೀನಿ. ಬಟ್ ಈ ವಿಡಿಯೋ ಜಸ್ಟ್ ಲೇಔಟ್ ರಿವ್ಯೂ. ಸಂಬಡಿ ಈಸ್ ಔಟ್ಸೈಡ್ ಇದ್ದು ನಿಮಗೇನಾದರೂ ಕ್ಯೂರಿಯಾಸಿಟಿ ಇದ್ದು ನೋಡಬೇಕಂದವ್ರು ಮಾತ್ರ ಇದನ್ನು ನೋಡಲಿಕ್ಕೆ ಈ ವಿಡಿಯೋ ನಾನು ನಿಮಗೋಸ್ಕರ ಮಾಡಿರುವಂಥದ್ದು. ಇದೇ ರೀತಿ ಈ ವಿಡಿಯೋಗಳನ್ನೆಲ್ಲ ತುಂಬ ವೀಡಿಯೋಸ್ ಬಂತು. ಕಳಿಸ್ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಕೆಲವರು ಆಫೀಸರ್ಸ್ ಇಲ್ಲೇ ಬೆಂಗಳೂರು BBMP ಆಫೀಸರ್ಸು ಕೂಡ ಒಬ್ಬ ಸರ್ ಇದ್ದಾರೆ. ಅವರು ಕೂಡ ಅಲ್ಲಿ ಹೋದಾಗ ಅವ್ರಿಗೆಲ್ಲ ಜೊತೆ ಆ ಕಡೆ ಹೋದಾಗ ಕೂಡ ನಾನು ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಲೋಕಲ್ ಅವ್ರು ತುಂಬ ಜನ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಹುಡುಗರು ಡ್ರೈವ್ ಎಲ್ಲ ಹೋಗಿ ಕೆಲವೊಂದು ಫೋಟೋ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಕ್ಲಬ್ ಮಾಡಿ ಒಂದು ಬೆಸ್ಟ್ ವೇ ಆಫ್ ಪುಟ್ ಇಟ್ ಅಕ್ರಾಸ್ ಟು ಯು ಗೈಸ್. ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕರ್ನಾಟಕದಲ್ಲಿ ಬರುವಂಥ ಮುಂಬರಿ ಎಲ್ಲ ಪ್ರಯತ್ನಗಳನ್ನ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.